ಕರ್ತನಲ್ಲಿ ಪ್ರೀತಿಯ ಪ್ರಾರ್ಥನಾ ವೀರರೇ, ಮಳೆಗಾಗಿ ಮೊರೆ ಎನ್ನುವ ಈ ಪ್ರಾರ್ಥನೆಯ ಪ್ರಯತ್ನದಲ್ಲಿ 7ನೇ ದಿನಕ್ಕಾಗಿ ನಮ್ಮೊಂದಿಗೆ ಪ್ರಾರ್ಥನೆಯಲ್ಲಿ ನಡೆಸುವುದಕ್ಕಾಗಿ ಮಳವಳ್ಳಿಯ ಪಾಸ್ಟರ್ ಸ್ಟ್ಯಾನ್ಲಿ ಅವರು ನಮ್ಮೊಂದಿಗಿದ್ದಾರೆ. ಅವರು ಈ ದಿನ ನಮ್ಮ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಮತ್ತು ದೇಶದ ಗುಜರಾತ್ ರಾಜ್ಯಕ್ಕೂ ನಮ್ಮನ್ನು ಪ್ರಾರ್ಥನೆ ನಡೆಸಲಿಕ್ಕಿದ್ದಾರೆ. ಅದಕ್ಕೆ ಮೊದಲು ನಾವೊಂದು ವಾಕ್ಯವನ್ನು ಓದಿ ಕೇಳೋಣ. ಯೋಬನ ಪುಸ್ತಕ 5ನೇ ಅಧ್ಯಾಯ 9-11 ವಚನಗಳು. ಯೋಬ 5:9-11. ಆತನು ಅಪ್ರಮೇಯ ಮಹಾಕಾರ್ಯಗಳನ್ನು, ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ. ಭೂಮಿಯ ಮೇಲೆ ಮಳೆ ಸುರಿಸಿ ಹೊಲ ಗದ್ದೆಗಳಿಗೆ ನೀರನ್ನು ಒದಗಿಸುತ್ತಾನೆ. ಹೀನ ಸ್ಥಿತಿಯವರನ್ನು ಉನ್ನತ ಸ್ಥಿತಿಗೆ ಏರಿಸಿ ದುಃಖಿಸುವವರನ್ನು ನಿರಾಪಾಯ ಸ್ಥಳಕ್ಕೆ ಹತ್ತಿಸುತ್ತಾನೆ. ಇದು ದೇವರ ಹೃದಯ. ದೇವರು ನಮ್ಮನ್ನು ಈ ವಿಧದಲ್ಲಿ ಕರುಣಿಸಬೇಕಂತಿದ್ದಾನೆ. ಈ ಸಮಯದಲ್ಲಿ ಪ್ರಿಯ ಪಾಸ್ಟರ್, ನಾವು ನಿಮ್ಮನ್ನು ವಂದಿಸ್ತಾ, ನೀವು ದಯಮಾಡಿ ಚಿಕ್ಕಬಳ್ಳಾಪುರ ಮತ್ತು ಗುಜರಾತ್ ಪ್ರಾಂತ್ಯಗಳಿಗಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳಿ. ಥ್ಯಾಂಕ್ ಯು ಪಾಸ್ಟರ್. ಓಕೆ, ಪ್ರಿಯ ದೇವ ಜನರೇ, ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋಣ. ಎಲಿಯನು ಕೂಡ ಮಳೆಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಆತನ ಪ್ರಾರ್ಥನೆಯನ್ನು ಕೇಳಿ ಆಮೇನೆಂದು ಸದುತ್ತರವನ್ನು ದಯಪಾಲಿಸಿದ್ರು. ಪಾಸ್ಟ್ರಿ ಹೇಳಿದಾಗೆ 7ನೇ ದಿನದ ಒಂದು ಪ್ರೇಯರ್ಗೆ ಅವರು ಬಂದಿದ್ದಾರೆ. ಎಲಿಯ ಕೂಡ ಬಂದು ಮಳೆಗೋಸ್ಕರವಾಗಿ 7 ಸಾರಿ ಪ್ರಾರ್ಥನೆ ಮಾಡಿದ್ರು. 7ನೇ ಸಾರಿನೇ ಆ ಒಂದು ಪ್ರಾರ್ಥನೆಗೆ ಕೈಯಷ್ಟು ಮೋಡ ಅಲ್ಲಿ ಬರುವಾಗ ಒಂದು ದೊಡ್ಡ ಮಳೆಯನ್ನು ದೇವರು ಕೊಟ್ಟರು. ಅದೇ ಒಂದು ವಾಗ್ದಾನವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ನಂಬಿಕೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಒಂದು ದೊಡ್ಡ ಮಳೆಯನ್ನು ದೇವರು ಕೊಟ್ಟೇ ಕೊಡುತ್ತಾರೆ ಎಂಬ ಭರವಸೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ನನ್ನೊಂದಿಗೆ ಸೇರಿ ನೀವೆಲ್ಲರೂ ಕೂಡ ಪ್ರಾರ್ಥಿಸಬೇಕೆಂಬುದಾಗಿ ನಿಮ್ಮನ್ನ ಪ್ರೀತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವ ನಮ್ಮ ಪರಲೋಕದ ದೇವರೇ, ಈ ಒಂದು ಸಮಯದಲ್ಲಿ ಕೂಡ ದೇವರೇ, ಅಪ್ಪ, ಪ್ರಾರ್ಥನೆಯನ್ನು ಕೇಳುವವರೇ ನರರೆಲ್ಲ ನಿನ್ನ ಬಳಿಗೆ ಬರುತ್ತಾರೆ ಎಂದು ನಿನ್ನ ವಾಕ್ಯ ಹೇಳುವ ಪ್ರಕಾರವಾಗಿ ಸ್ವಾಮಿ, ನಿನ್ನ ಸಮ್ಮುಖದಲ್ಲಿ ನಿನ್ನ ಸೇವಕರಾಗಿ, ನಿನ್ನ ಮಕ್ಕಳಾಗಿ ದೇವರೇ ನಾವು ನಂಬಿಕೆಯಿಂದ ಬಂದಿದ್ದೀವಿ ರಾಜ. ಈ ಸಮಯದಲ್ಲಿ ಕೂಡ ದೇವರೇ, ಹಲ್ಲೆಲೂಯಾ, ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಮಳೆಯನ್ನು, ಸೂರ್ಯನನ್ನು ಬರಮಾಡುವ ಕರ್ತನು ನೀವಾಗಿರೋದಕ್ಕಾಗಿ ನಿಮಗೆ ನಾವು ಸ್ತೋತ್ರ ಮಾಡುತ್ತೇವೆ ರಾಜ. ಹೌದಪ್ಪ ದೇವರೇ, ಈ ಒಂದು ದೇವರೇ ದಿನಗಳಲ್ಲಿ ದೇವರೇ ನಮ್ಮ ರಾಜ್ಯಕ್ಕೆ, ಅಪ್ಪ ನಮ್ಮ ದೇಶಕ್ಕೆ ಅಪ್ಪ ಮಳೆ ಬೇಕಾಗಿದೆ ರಾಜ. ಅಪ್ಪ ದೇವರು, ನೀವೇ ಅದನ್ನು ಕರುಣಿಸಬೇಕೆಂಬುದಾಗಿ ನಾವು ಕೇಳುತ್ತೇವೆ ರಾಜ. ನನ್ನನ್ನು ಕೇಳಿಕೊಂಡರೆ ನಾನು ನಿಮಗೆ ಅದನ್ನು ಕೊಡುತ್ತೀನಿ ಎಂಬುದಾಗಿ ಹೇಳಿದಿರಲ್ಲ ಸ್ವಾಮಿ. ನಂಬಿಕೆಯಿಂದ ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡುತ್ತೀರೋ ಅದೆಲ್ಲವನ್ನು ಕೂಡ ನೀವು ಹೊಂದಿಕೊಂಡಿದ್ರಿ ಎಂದು ನಂಬೀರಿ ಎಂಬುದಾಗಿ ಹೇಳಿದಿರಿ ಸ್ವಾಮಿ. ಈ ಒಂದು ಬೆಳಗಿನ ವೇಳೆಯಲ್ಲಿ, ಈ ಸಮಯದಲ್ಲಿ ದೇವರೇ ನಾವು ಮಳೆಗಾಗಿ ಪ್ರಾರ್ಥಿಸ್ತಾ ಇದ್ದೀವಿ ರಾಜ. ದೇವರೇ, ಚಿಕ್ಕಬಳ್ಳಾಪುರ ದೇವರ ಜಿಲ್ಲೆಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ಜನರನ್ನು ಕೂಡ ದೇವರೇ ನೀವು ಕರುಣಿಸಬೇಕೆಂಬುದಾಗಿ ಬೇಡುತ್ತೇವೆ, ಕಟಾಕ್ಷಿಸಬೇಕೆಂಬುದಾಗಿ ಕೂಡ ಬೇಡುತ್ತೇವೆ ರಾಜ. ಅಪ್ಪ, ಅಲ್ಲಿ ಮಳೆಗೆ ತಡೆಯಾಗಿರುವ ಎಲ್ಲ ಕಾರ್ಯಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂದು ನಾವು ಪ್ರಾರ್ಥಿಸುತ್ತೇವೆ ದೇವರೇ. ಹಲ್ಲೆಲೂಯಾ. ದಾನಿಯೇಲನು ಪ್ರಾರ್ಥನೆ ಮಾಡುವಾಗ ದೇವರೇ, ಹಲ್ಲೆಲೂಯಾ, ಆಕಾಶ ಮಂಡಲದಲ್ಲಿ ಹೋರಾಡುವಂತ ದುರಾತ್ಮ ಸೇನೆಗಳನ್ನು ದೇವರೇ, ಮಿಕಾವೇಲ್ ದೇವದೂತರನ್ನ ಕಳುಹಿಸಿ ದೇವರೇ ಅದನ್ನ ದೇವರೇ ಶುದ್ಧಿ ಮಾಡಿದ ಕರ್ತನು ದೇವರೇ, ಅಲ್ಲಿ ಒಂದು ಉತ್ತಮವಾದ ಮಳೆ ಅಲ್ಲಿ ಸುರಿಯಬೇಕೆಂಬುದಾಗಿ ನಾವು ಬೇಡುತ್ತೇವೆ ರಾಜ. ಅಲ್ಲಿನ ರೈತರು ಬೆಳೆಯುವಂತ ಎಲ್ಲ ಬೆಳೆ ಅಪ್ಪ ಉತ್ತಮವಾಗಿ ಬೆಳೆಯುವುದಕ್ಕೆ ಕರ್ತನೆ ಅಪ್ಪ ನೀನು ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತೇವೆ ರಾಜ. ಅಪ್ಪ ದೇವರೇ, ಹಲ್ಲೆಲೂಯಾ, ರೈತರು ದೇವರೇ ಮಳೆ ಇಲ್ಲದೆ ದೇವರೇ ದೇವರೇ ಬಿತ್ತಿರುವಂತ ಬೀಜಗಳು ಬೆಳೆಯದೆ ದೇವರೇ ಅಪ್ಪ ದೇವರೇ ಸಾಲ ಮಾಡಿ ದೇವರೇ ದುಃಖದಲ್ಲಿ, ವೇದನೆಯಲ್ಲಿ ಅಪ್ಪ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನೋಡುತ್ತೇವೆ ರಾಜ. ಈ ದಿನಗಳಲ್ಲಿ ದೇವರೇ ಅಂತ ಪರಿಸ್ಥಿತಿ ಎಲ್ಲವೂ ಕೂಡ ಬದಲಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ ದೇವರೇ. ಹಲ್ಲೆಲೂಯಾ, ಈಸಾಕನು ಬೀಜವನ್ನು ಬಿತ್ತುವಾಗ ದೇವರೇ ಹಲ್ಲೆಲೂಯಾ 100ರಷ್ಟು ಒಳ್ಳೆ ಫಲಗಳನ್ನು ಕೊಟ್ಟ ದೇವರು ಅಪ್ಪ ದೇವರೇ, ಬೆಳೆಗೆ ಬೇಕಾಗಿರುವಂತಹ ಉತ್ತಮವಾದ ಮಳೆಯನ್ನು ದೇವರೇ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ನಲ್ಲಿ ನೀವು ಸುರಿಯಬೇಕೆಂಬುದಾಗಿ ಬೇಡುತ್ತೇವೆ ರಾಜ. ದೇವರೇ, ಬೆಳೆಗೆ ಬೇಕಾಗಿರುವ ಎಲ್ಲ ಕೃಪೆಯನ್ನು ನೀಡ್ರಿ ಸ್ವಾಮಿ. ಉತ್ತಮವಾದ ಬೆಳೆಗಳನ್ನು ಬೆಳೆಯುವುದಕ್ಕೆ ಕೃಪೆ ಕೊಡು. ಆ ಒಂದು ಜಿಲ್ಲೆಯಲ್ಲಿ ಯಾವುದೇ ಒಂದು ರೈತರು ಆತ್ಮಹತ್ಯೆ ಮಾಡಿಕೊಳ್ಳದ ಹಾಗೆ ದೇವರೇ ಅಪ್ಪ ನೀನು ಕಾರ್ಯ ಮಾಡಬೇಕೆಂಬುದಾಗಿ ಬೇಡುತ್ತೇವೆ ರಾಜ. ಹಲ್ಲೆಲೂಯಾ, ಅಲ್ಲಿನ ಒಂದು ಜನರ ಒಂದು ಸಮಾಧಾನಕ್ಕಾಗಿ, ಸುಕ್ಷೇಮಕ್ಕಾಗಿ, ರಕ್ಷಣೆಗಾಗಿ, ಬಿಡುಗಡೆಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ರಾಜ. ಆ ಜಿಲ್ಲೆಯ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತ ಎಲ್ಲ ದೇವ ಸೇವಕರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಅಪ್ಪ. ಹೊಡಕಲ್ ನಿಂತುಕೊಂಡು ಆ ಜಿಲ್ಲೆಯ ಜನರ ಒಂದು ರಕ್ಷಣೆಗಾಗಿ ಮಾಡುವಂತ ಪ್ರಾರ್ಥನೆಯನ್ನು ಕೇಳಿ ದೇವರೇ ಆ ಜಿಲ್ಲೆಯ ಜನರನ್ನು ಕೂಡ ಕರ್ತನೆ ಕೃಪೆಯಿಂದ ನೀವು ರಕ್ಷಿಸಬೇಕೆಂಬುದಾಗಿ ನಾವು ಬೇಡುತ್ತೇವೆ ರಾಜ. ಒಬ್ಬರಾದರೂ ನಾಶವಾಗದೆ ಎಲ್ಲರೂ
ನಿತ್ಯ ಜೀವವನ್ನ ಹೊಂದಿಕೊಳ್ಳುವುದಕ್ಕೆ ಕರ್ತನೆ ಅಪ್ಪ ನೀವು ಕೃಪೆಯನ್ನು ಅನುಗ್ರಹಿಸಬೇಕೆಂಬುದಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ರಾಜ. ದೇವರ ಸಭೆಯಲ್ಲಿ ಒಂದು ದೊಡ್ಡ ಉಜ್ಜೀವನದ ಮಳೆಯನ್ನು ದೇವರೇ ನೀವು ಸುರಿಯ ಮಾಡಬೇಕೆಂಬುದಾಗಿ ಬೇಡುತ್ತೇವೆ ರಾಜ. ಹೌದಪ್ಪ, ಇದು ಕಡೆಯ ಕಾಲವಾಗಿ ಇರುವುದರಿಂದ ನನ್ನ ಆತ್ಮವನ್ನು ಏರಾಳವಾಗಿ ನಾನು ಸುರಿಸುತ್ತೇನೆ ಎಂಬುದಾಗಿ ಹೇಳಿದಿರಲ್ಲ ಸ್ವಾಮಿ. ಅಪ್ಪ ದೇವರ ಎಲ್ಲಾ ವಯಸ್ಸಿಗರ ಮೇಲೆಯೂ ದೇವರೇ ನಿನ್ನ ಆತ್ಮನ ಅಭಿಷೇಕವನ್ನು ಸುರಿಸುತ್ತೀನಿ ಎಂಬುದಾಗಿ ಹೇಳಿದಿರಲ್ಲಪ್ಪ. ಆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಸಭೆಗಳ ಮೇಲೆಯೂ ನಿನ್ನ ಆತ್ಮನ ಮಲೆಯನ್ನು ದೇವರೇ ಅಪ್ಪ ನೀವು ಸುರಿಯಬೇಕೆಂಬುದಾಗಿ ಬೇಡುತ್ತೇವೆ ರಾಜ. ಅಲ್ಲಿ ಒಂದು ಉಜ್ಜೀವನವನ್ನು ನಡೆಯಲಿ ಎಂಬುದಾಗಿ ಬೇಡುತ್ತೇವೆ ರಾಜ. ಮಹಿಮೆಯಾದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಆ ಜಿಲ್ಲೆಯಲ್ಲಿ ನಡೆಯಲಿ ಎಂಬುದಾಗಿ ಬೇಡುತ್ತೇವೆ ರಾಜ. ದೇವರೇ ನಿನ್ನ ವಾಕ್ಯ ಹೇಳ್ತದೆ, ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು ನೀವು ಹೇಳಿದಿರಲ್ಲ ಸ್ವಾಮಿ. ಅಲ್ಲಿನ ಜನರನ್ನ ಕೃಪೆಯಿಂದ ರಕ್ಷಿಸಿರಿ ದೇವರೇ. ಅಪ್ಪ ದೇವರೇ, ಎಲಿಯ ದೇವರೇ ಪ್ರಾರ್ಥಿಸುವಾಗ ಕರ್ತನೇ ದೇವರೆಂಬುದಾಗಿ ಜನರು ದೇವರೇ ಕಂಡುಕೊಂಡ್ರು ಸ್ವಾಮಿ. ಇವತ್ತು ನಾವು ಮಾಡುವಂತ ಪ್ರಾರ್ಥನೆ ಮೂಲಕವಾಗಿ ಆ ಜಿಲ್ಲೆಯ ಜನರು ಕರ್ತನೇ ದೇವರೆಂಬುದಾಗಿ ನಿಮ್ಮನ್ನ ಕಂಡುಕೊಳ್ಳುವುದಕ್ಕೆ ಕೃಪೆಯನ್ನು ಕೊಡ್ರಿ ಸ್ವಾಮಿ. ಅದೇ ರೀತಿಯಾಗಿ ಗುಜರಾತ್ ಅಪ್ಪ ದೇವರೇ ಆ ಒಂದು ರಾಜ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ರಾಜ. ಆ ಒಂದು ದೇವರೇ ಅಪ್ಪ ದೇವರ ಗುಜರಾತ್ ನಲ್ಲಿ ಇರುವಂತಹ ಎಲ್ಲ ಜನರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಆ ಗುಜರಾತ್ ಅನ್ನು ಕೂಡ ದೇವರೇ ನೀವು ಕರುಣಿಸಬೇಕೆಂಬುದಾಗಿ ಬೇಡುತ್ತೇವೆ. ಆ ಒಂದು ದೇವರೇ ರಾಜ್ಯದ ಒಂದು ದೇವರೇ ವ್ಯಕ್ತಿಯನ್ನ ದೇವರೇ ದೇಶಕ್ಕೆ ಒಂದು ದೇವರೇ ಅಪ್ಪ ದೇವರೇ ಪ್ರೈಮ್ ಮಿನಿಸ್ಟರ್ ಆಗಿ ನೀವು ಇಟ್ಟಿದ್ದೀರಿ ಅಪ್ಪ, ನಿಮಗೆ ಸ್ತೋತ್ರ ಕರ್ತನೆ. ಆ ಜಿಲ್ಲಾ ದೇವರೇ ಜನರನ್ನು ಕೂಡ ದೇವರೇ ನೀವು ಕರುಣಿಸಬೇಕೆಂಬುದಾಗಿ ಬೇಡುತ್ತೇವೆ ರಾಜ. ದೇವರೇ ನಿನ್ನ ಚಿತ್ತವಿಲ್ಲದೆ ಯಾರು ಕೂಡ ದೇವರ ಅಧಿಕಾರಕ್ಕೆ ಬರುವುದಿಲ್ಲ ಸ್ವಾಮಿ. ಕರ್ತನ ಚಿತ್ತದ ಮೇರೆಗೆ ದೇವರ ಆ ಒಂದು ಪ್ರದೇಶದಿಂದ ನಮ್ಮ ದೇಶಕ್ಕೆ ಒಬ್ಬ ನಾಯಕನನ್ನು ಕೊಟ್ಟಿದ್ದೀರಿ ಸ್ವಾಮಿ. ಆ ಒಂದು ಜನರನ್ನು ಕೂಡ ಕರ್ತನೆ ನೀವು ಕೃಪೆಯಿಂದ ನೀವು ರಕ್ಷಿಸಬೇಕೆಂಬುದಾಗಿ ಬೇಡುತ್ತೇವೆ ರಾಜ. ಹೌದಪ್ಪ ದೇವರೇ, ಹಾಲೆಲೂಯ. ಅಲ್ಲಿ ಕೂಡ ದೇವರೇ ಒಂದು ಉತ್ತಮವಾದ ಮಳೆ ಕೂಡ ಬರಲಿ ರಾಜ. ದೇವರೇ ಅಲ್ಲಿನ ಜನರು ಮಾಡುವ ವ್ಯವಸಾಯವನ್ನು ಕೂಡ ಆಶೀರ್ವಾದ ಮಾಡು ದೇವರೇ. ಅಲ್ಲಿರುವಂತ ಎಲ್ಲಾ ವ್ಯಾಪಾರಿಗಳನ್ನು ಕೂಡ ನೀನು ರಕ್ಷಿಸಿರಿ ಕರ್ತನೆ. ದೇವರೇ ಚಿಕ್ಕಬಳ್ಳಾಪುರ ಮತ್ತು ದೇವರೇ ಗುಜರಾತ್ ನಲ್ಲಿರುವಂತ ಎಲ್ಲ ಸಣ್ಣ ಮತ್ತು ದೊಡ್ಡ ಒಂದು ಕೈಗಾರಿಕೆಯಲ್ಲಿ ಕೆಲಸ ಮಾಡುವವರನ್ನು ಕೂಡ ದೇವರೇ ನೀವು ಕೃಪೆಯಿಂದ ನೀವು ರಕ್ಷಿಸಿರಿ ಕರ್ತನೆ. ಹೌದಪ್ಪ, ಅವ್ರಿಗೆ ಕೂಡ ದೇವರೇ ಬೇಕಾಗಿರುವ ಎಲ್ಲ ಆಶೀರ್ವಾದವನ್ನು ಬಿಡುಗಡೆಯನ್ನು ಕರ್ತನೆ ನೀವು ಕೊಟ್ರಿ ಸ್ವಾಮಿ. ಅವರ ಮನನೇತ್ರ ಕಣ್ಣುಗಳನ್ನು ಕೂಡ ದೇವರೇ ನೀವು ತೆರೆಯಬೇಕೆಂಬುದಾಗಿ ಬೇಡುತ್ತೇವೆ ರಾಜ. ದೇವರೇ ಸತ್ಯವನ್ನು ಅವರೆಲ್ಲರೂ ಕೂಡ ತಿಳಿದುಕೊಳ್ಳಲಿ ಎಂಬುದಾಗಿ ಬೇಡುತ್ತೇವೆ ರಾಜ. ಒಂದು ಮಹಿಮೆಯಾದ ಮಾರ್ಪಾಡನ್ನು ದೇವರೇ ಅಪ್ಪ ನೀವು ಅನುಗ್ರಹಿಸಬೇಕೆಂಬುದಾಗಿ ಕೂಡ ದೇವರೇ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಗುಜರಾತ್ನಲ್ಲಿ ದೇವರೇ ಸೇವೆ ಮಾಡುವ ಎಲ್ಲ ಸೇವಕರನ್ನು ಕೂಡ ದೇವರೇ ನೀವು ಕರುಣಿಸಬೇಕೆಂಬುದಾಗಿ ಬೇಡುತ್ತೇವೆ. ದಕ್ಷಿಣ ಭಾರತದಿಂದ ದೇವರೇ ಎಷ್ಟೋ ಜನರು ಸೇವಕರಾಗಿ ಅಲ್ಲಿ ಹೋಗಿ ಸೇವೆ ಮಾಡುತ್ತಿದ್ದಾರೆ ರಾಜ. ಆತ್ಮ ಭಾರವನ್ನು ಹೊತ್ತುಕೊಂಡು ಸೇವೆ ಮಾಡುತ್ತಿದ್ದಾರೆ ರಾಜ. ಅಲ್ಲಿನ ಒಂದು ಸೇವೆಯಲ್ಲಿ ದೇವರೇ ಅಪ್ಪ ಮಹಿಮೆಯಾದ ಕಾರ್ಯವನ್ನ ದೇವರೇ ನೀವು ಮಾಡಬೇಕೆಂಬುದಾಗಿ ಬೇಡುತ್ತೇವೆ ಸ್ವಾಮಿ. ಈಗ ತಾನೇ ಯೋಬನ ಪುಸ್ತಕದಲ್ಲಿ ಓದಿದ ವಾಕ್ಯದ ಪ್ರಕಾರವಾಗಿ ದೇವರೇ ಅಪ್ಪ ಉನ್ನತ ಸ್ಥಿತಿಗೆ ನೀವು ತರಬೇಕೆಂಬುದಾಗಿ ಬೇಡುತ್ತೇವೆ ರಾಜ. ಮಹಿಮೆಯಾದ ಕಾರ್ಯಗಳನ್ನ ದೇವರೇ ಆ ಒಂದು ಜಿಲ್ಲೆಯಲ್ಲಿ ಆ ಒಂದು ದೇವರ ರಾಜ್ಯದಲ್ಲಿ ನೀವು ಮಾಡಬೇಕೆಂಬುದಾಗಿ ಬೇಡುತ್ತೇವೆ ರಾಜ. ವಿಶೇಷವಾಗಿ ದೇವರೇ ಮತ್ತೊಂದು ಸಾರಿ ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳನ್ನು ದೇವರೇ ನನಗೆ ಕೊಡಲ್ಪಟ್ಟಿರುವಂತಹ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಕೂಡ ದೇವರೇ ನಿಮ್ಮ ಕೈಗಳಲ್ಲಿ ನಾವು ಒಪ್ಪಿಸಿಕೊಡುತ್ತೇವೆ ರಾಜ. ಆ ಒಂದು ಜಿಲ್ಲೆಯನ್ನ ದೇವರೇ ನೀನು ಕರುಣಿಸ್ರಿ ರಾಜ. ಆ ಜಿಲ್ಲೆಯ ಜನರನ್ನು ಕಟಾಕ್ಷಿಸಬೇಕೆಂಬುದಾಗಿ ಬೇಡುತ್ತೇವೆ ರಾಜ. ಆ ಒಂದು ಜಿಲ್ಲೆಯ ನಾಯಕರನ್ನು ಕೂಡ ದೇವರೇ ನೀವು ರಕ್ಷಿಸಿರಿ ಕರ್ತನೆ. ದೇವರೇ ಅಲ್ಲಿನ ಎಲ್ಲ ಜನರು ಅಪ್ಪ ದೇವರೇ ಎಲ್ಲಾ ವಿಧವಾದ ಈ ದೇವರೇ ಕತ್ತಲೆಗೆ ಸಂಬಂಧಪಟ್ಟ ಎಲ್ಲಾ ಕಾರ್ಯವನ್ನ ಬಿಟ್ಟು ದೇವರೇ ಅಪ್ಪ ಬೆಳಕಿನ ಕಡೆಗೆ ಬರಲಿಕ್ಕೆ ಕೃಪೆ ಕೊಡು ಸ್ವಾಮಿ. ಯಾಕಂದ್ರೆ ನಿನ್ನ ವಾಕ್ಯ ಹೇಳ್ತದೆ ದೇವರೇ ಕಾರ್ಗತ್ತಲಿನ ದೇಶದ ಮೇಲೆ ನಡೀತಿರುವಂತ ಜನರಿಗೆ ಒಂದು ದೊಡ್ಡ ಬೆಳಕು ಕಾಣಿಸಿತು ಎಂಬುದಾಗಿ ಸ್ವಾಮಿ. ಆ ಜನರಿಗೆ ಒಂದು ದೊಡ್ಡ ಬೆಳಕು ದೇವರೇ ಉದಯಿಸಲಿ ಎಂಬುದಾಗಿ ಬೇಡುತ್ತೇವೆ ರಾಜ. ಆ ಜನರು ದೇವರೇ ನಿನ್ನ ಕಡೆಗೆ ಬರಲಿಕ್ಕೆ ಕೃಪೆ ಕೊಡು. ವಿಶೇಷವಾಗಿ ಮಳೆಗೋಸ್ಕರವಾಗಿ ಈ ದಿನದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ರಾಜ. ದೇವರೇ ಎಲ್ಲ ಬರದ ಸ್ಥಿತಿಗಳು ಮಾರ್ಪಡಲಿ ದೇವರೇ. ಉತ್ತಮವಾದ ಮಳೆ ಬರಲಿ, ಉತ್ತಮವಾದ ಬೆಳೆಗಳು ಬೆಳಿಲಿ ದೇವರೇ. ಎಲ್ಲಾ ಜನರು ದೇವರೇ ಸುಕ್ಷೇಮದಿಂದ ಆರೋಗ್ಯವಾಗಿ ಸಂತೋಷವಾಗಿ ಸಮಾಧಾನವಾಗಿ ಅಪ್ಪ ಜೀವಿಸಲಿಕ್ಕೆ ಕೃಪೆ ಕೊಡು. ಸೈತಾನ ಎಲ್ಲಾ ಕಾರ್ಯಗಳನ್ನು ಕೂಡ ದೇವರೇ ಲಯಪಡಿಸಿ ಒಂದು ದೊಡ್ಡ ಮಹಿಮೆಯಾದ ಕಾರ್ಯವನ್ನು ಮಾಡ್ರಿ ಸ್ವಾಮಿ. ಯಾಕಂದ್ರೆ ನೀನು ಹೇಳಿದಿ ಸ್ವಾಮಿ, ಓ ಬೆಳೆ ಬಹಳ ಕೆಲಸದವರು ಕಡಿಮೆ ಎಂಬುದಾಗಿ ದೇವರೇ ಯಜಮಾನನ ನಾವು ಕೇಳ್ತಾ ಇದ್ದೀವಿ. ಎಲ್ಲಾ ಜನರನ್ನು ಕೂಡ ಕೃಪೆಯಿಂದ ನೀವು ರಕ್ಷಿಸ್ರಿ ಎಂಬುದಾಗಿ ಬೇಡುತ್ತೀವಿ ರಾಜ. ನಾವು ನಂಬುತ್ತೇವೆ ಈ ದಿನದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಒಂದು ದೊಡ್ಡ ಮಳೆಯನ್ನು ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಮಹಿಮೆಯನ್ನು ಎಲ್ಲ ಘನತೆಯನ್ನು ಎಲ್ಲ ಗೌರವವನ್ನು ನಿಮಗೇ ನಾವು ಸಲ್ಲಿಸುತ್ತೇವೆ. ಎಲ್ಲವನ್ನು ನಮ್ಮ ಪ್ರಭು ರಕ್ಷಕನು ಒಡೆಯನೂ ಆಗಿರುವ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ಜೀವವುಳ್ಳ ತಂದೆಯೇ, ಆಮೇನ್ ಆಮೇನ್.
ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿದ್ದೀವಿ. ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಹೌದು ಆಮೇನದು ಸದುತ್ತರವನ್ನು ದಯಪಾಲಿಸಿದ್ದಾರೆ. ಇನ್ನೂ ಇರುವಂಥ ಎಲ್ಲ ಜಿಲ್ಲೆಗಳಿಗೋಸ್ಕರವಾಗಿ, ಎಲ್ಲ ರಾಜ್ಯಕ್ಕಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಪ್ರಾರ್ಥನೆಯಲ್ಲಿ ಕೈ ಜೋಡಿಸಬೇಕೆಂದು ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಪಾಸ್ಟರ್. Thank you. ನಮ್ಮನ್ನು ಪ್ರಾರ್ಥನೆ ವಿಧದಲ್ಲಿ ನಡೆಸಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು. ಧನ್ಯವಾದಗಳು.